ಕತ್ತಲ್ಲಿ ಆಡೋ ನಾಗ ದೇವತೆ ನಾವು ಕೈ ಮುಗಿದ್ರೆ ನಮ್ಮ ಮಾನ ಹೋಗಲ್ಲ. ಇಲ್ಲ, ನಾವು ಕೈ ಮುಗಿತೀವಿ. ಹೌದು, ಇದರ ಹೊಟ್ಟೆಗೆ 20 ರೂಪಾಯಿ ಕೊಟ್ರೆ ಆ ದೇವ್ರ ಆಸ್ತಿ ಕಮ್ಮಿ ಮಾಡಲ್ಲ. ಇಲ್ಲ, ಈ ಸಭೆಯಲ್ಲಿ ಯಾರಾದ್ರೂ ಒಬ್ರು ಹಾವು ಮುಚ್ಚು, ಮರಿ ಹಾವು ತೆಗಿ ನೋಡ್ತೀನಿ, ನೋಡು ಹಾಲು ಹುಯಿ ಅಂತ. ಹೌದು, 20 ರೂಪಾಯಿ ಬಣಿ ಮಾಡ್ತೀರಾ? 20 ರೂಪಾಯಿ ಕೇಳ್ತೀನಿ. ಧರ್ಮ ಕೇಳು ಸಭೆಯಲ್ಲಿ. ಒಬ್ರು ಕೊಟ್ರೆ 4 ಜನ ಕೊಡ್ತಾರೆ, ಒಬ್ಬ ಓಡೋದ್ರೆ ಎಲ್ಲ ಓಡ್ತಾರೆ. ಯಾರು ಹೋಗ್ಬೇಡಿ. ಅದರ ಹೊಟ್ಟೆ ಕೇಳ್ತೀರ 20. ಸಭಾಸ್ ಬುದ್ಧಿ ಆಗಪ್ಪ ಈ ಕಡೆ ನೋಡು. ಹೌದು, ಇಂತ 10 ಜನ ಇದ್ರೆ ಅದ್ರ ಹೊಟ್ಟೆ ತುಂಬುತ್ತದೆ. ಬಡಿ ಸ್ವಾಮಿ, ನಿನ್ನ ಹೊಟ್ಟೆಗೆ ಅಣ್ಣ ಧರ್ಮ ಕೊಟ್ಟವ್ರೆ. ಹೌದು, ಅವ್ರು ಮಾಡೋ ವ್ಯಾಪಾರ ಕೆಲಸ ಒಳ್ಳೇದ್ ಮಾಡು, ನಾಲ್ಗೆ ತೆಗೆದು ಆಶೀರ್ವಾದ ಮಾಡು. ಆತರ ಹಂಗೆ ದಂಡ ಮೋಸ ಅಲ್ಲ, ಧರ್ಮ. ನೋಡ್ತೀನಿ ಮತ್ತೆ ಒಂದು 20 ರೂಪಾಯಿ ಯಾರಾದ್ರೂ ಕೊಡೋರಿದ್ದೀರಾ? ಅವ ನೀವು ಕೊಟ್ಟಿಲ್ಲ ಅಂದ್ರೆ ಅದ್ ಬಂದ್ ಕೇಳಲ್ಲ, ನಾನ್ ಕೇಳಿ ಇಸ್ಕೋತೀನಿ. ಚಿಲ್ಲರ್ ಇಲ್ಲ ಬೆಳಗ್ಗೆ ಹೊತ್ತು ತೀರ್ಸಿ ನೋಡ್ತೀನಿ ಒಂದು 20 ರೂಪಾಯಿ ಯಾರಾದ್ರೂ ಕೊಡೋರಿದ್ದೀರಾ? ಈ ಕಡೆ ಸಾವಿರಾರು ರೂಪಾಯಿ ಎಲ್ಲೆಲ್ಲೋ ಕಳಿತೀರಾ? ಧರ್ಮ ಕೇಳ್ತೀನಿ. ಕೆಲವು ಜನ ಬದುಕಿರೋ ಹಾವು ಕೊಡ್ದು ಹಾಲಾಗ್ತಾರೆ, ಧರ್ಮ ಅಲ್ಲ. ಹೊಟ್ಟೆಗೆ ಧರ್ಮ ಕೇಳ್ತೀನಿ. ಚೇಂಜ್ ಇಲ್ಲ, ಚೇಂಜ್ ಕೊಡ್ತೀನಿ. ಕೊಡೋಣ ಬೇಡ ಅಂತ ಚಿಂತೆ ಮಾಡಬೇಡಿ. ನಾಗಪ್ಪ ಸ್ವಾಲೆ ತೆಗಿತಾ ಐತೆ, ಈ ಹಾವಿನ ಸ್ವಾಲೆ ಐತೆ, ತೋರಿಸ್ತೀನಿ. ತೋರ್ಸು. ಅದ್ರಲ್ಲಿ ಇನ್ನೊಂದು ಹಾವು ಐತೆ ನೋಡಿ, ಲಬ್ಬಡ್ದು. ಹೌದು, ಅದ್ ನೋಡಿ ಹೇಗಿದೆ. ಸ್ವಾಮಿ ನೋಡಲ್ಲಿ, ಸ್ವಾಮಿ ನೋಡು. ಬಡವ್ರ ಕಷ್ಟ ಬಡವ್ರ ಗೊತ್ತು. ಆ ಸ್ವಾಮಿ 20 ರೂಪಾಯಿ ಧರ್ಮ ಕೊಟ್ಟವ್ರೆ. 20 ರೂಪಾಯಿ ಅವ್ರ ಮನೆ ಕಷ್ಟ ಬಿಡುಗಡೆ ಮಾಡು. ಹೌದು, ಹೋಗೋ ಕೆಲ್ಸ ಕಾರ್ಯ ಒಳ್ಳೇದ್ ಮಾಡು. 4 ಹಂಗೆ ಯಾರ್ಯಾರ ಕೈಲೈತೆ ಕೊಡಿ. ನಿಮ್ಮ ಹತ್ರ ದುಡ್ಡಿಲ್ಲ ಹೋಗ್ಬೇಡಿ. ಆ ತಾಯಿ ನೋಡು, ನಾಗಪ್ಪನ ಕಾಣಿಕೆ ಆಗಿ 50 ರೂಪಾಯಿ ಕೊಟ್ಟವ್ರೆ. 50 ರೂಪಾಯಿ ನಾಗಪ್ಪ ಆಶೀರ್ವಾದ ಮಾಡು. ಹೌದು, ಅವ್ರ ಮಕ್ಕಳ ಮರಿಗೆ ಸಂತೋಷ ಮಾಡುದು. 1ಕ್ಕೆ 10 ಲಾಭ ಮಾಡು. ನೀವು ಕೊಟ್ಟಿಲ್ಲ ಅಂತ ಕೇಳಲ್ಲ, ನಾನೇ ಕೇಳ್ತೀನಿ. ಬರೋಣ ಬಂದ್ಬಿಡ್ಬೇಕು. ಯಾರನಾರ ಕೊಡೋರಿದ್ರೆ ಕೊಡ್ಬಿಡಿ. ಹುಡುಗ ನೋಡು, ಹುಡುಗ ಅವರು ಧರ್ಮ ಮಾಡವ್ರೆ. ನಾಗಪ್ಪ ಅವ್ರಿಗೂ ಆಶೀರ್ವಾದ ಮಾಡು. ನಾವು ಮಾಡೋ ಧರ್ಮನೇ ನಮ್ ಹಿಂದೆ ಬರೋದು. ನಾವು ಮಡಗಿದೆಲ್ಲ ಪಕ್ಕದ ಮನೆಯವ್ರಿಗೆ ಯಾರು ಕೊಡ್ತಾರ ಐತಲ್ಲ ಸಾಕು. ಈ ದುಡ್ಡಿಗೆ ಕೆಲವು ಸೀಟ್ ಖಾಲಿ. ಓಡಿ ಅಂತ ಓಡಬೇಡಿ. ಇದ್ರೆ ಕೊಡಿ, ಇಲ್ಲ ಸುಮ್ಮನೆ ನೋಡಿ. ದಾನ ಧರ್ಮ 70 ರೂಪಾಯಿ ಪೆಟ್ರೋಲ್ ಹಾಕೋಬೇಕು ಗಾಡಿಗೆ. ಸಭಾಸಣ್ಣ ಅಣ್ಣ ನೋಡಿ ಇವಾಗ ಬಂದ್ರು. 20 ರೂಪಾಯಿ ಧರ್ಮ ಮಾಡವ್ರೆ. ನಾಗಪ್ಪ ಸ್ವಾಮಿ ಹೋಗೋ ಕೆಲಸ ಕಾರ್ಯ ಒಳ್ಳೇದ್ ಮಾಡು. ಅವ್ರು ಓದೋ ವಿಚಾರ ಪಾಸ್ ಮಾಡು. ಯಾರ ಕೊಡೋರು ಇದ್ರೆ ಮತ್ತೆ ಈಗಲೇ ಹಿಂದೆ ಕೊಡ್ಬೇಡಿ. ದಾನ ಧರ್ಮ. ಯಾಕಂದ್ರೆ ನೋಡಿ ಆ ಇಲಿ ಮರಿ ಕೈ ಕಾಲು ಬಣ್ಣ ತೋರಿಸಿ ನೋಡಿ ಎಲ್ರು. ಮರಿ ಅವ್ನು ನೋಡಿ ಸಭಾಸವ ತಾಯಿ ನೋಡು, ಅವ್ರಲ್ಲಿ 20 ರೂಪಾಯಿ ಧರ್ಮ ಮಾಡವ್ರೆ. ನಾಗಪ್ಪ ಸ್ವಾಮಿ ಆಶೀರ್ವಾದ ಮಾಡು. ಸಾಕು ಇರೋರು ಕೊಡ್ತಾರೆ, ಇರೋರು ಕೊಡಲ್ಲ. ಬರೇ ಸೊಲೆ ರೌಮಿಲ್ಗೆ ಇವಾ ನೀವೆಲ್ಲ ದೂರ ಇದ್ರೆ ಹಾವಿನ ಪರೆ ಕಾಣಲ್ಲ, ಸೊಲೆ. ಎಲ್ರು ಸ್ವಲ್ಪ ಮುಂದೆ ಬಂದ್ಬಿಡಿ, ಮುಂದೆ ಬಂದು ನೋಡಿ. ಹಾವಿಲ್ಲ ಇದ್ರಲ್ಲಿ, ರಿಯಲ್ ಹಾವಿಲ್ಲ. ಮುಂದೆ ಬಂದು ನೋಡಿ. ಒಂದು ಲಬ್ಬರ್ ಹಾವು ಐತೆ, ಅದು ತೋರಿಸಿ ನೋಡಿ. ಮೈಲಲ್ಲಿ ಹಾವದು ಕೊಳಕ್ ಮೈಲ ನೋಡಿ ಹೇಗಿದೆ. ಹಾವು ಕಜ್ಬಿಟ್ರೆ ಯಾವ ತರ ವಿಷ ಬಿಡುತ್ತೆ ಅದ್ ನೋಡಿ. ಹೊಸ ಢಾಕೋ ಈಗ ಮಾರ ಇಲ್ಲಿ ನೋಡಿ. ಇಲ್ವಾ ನಾನು ಈ ಊರಿಗೆ ಹೊಸಬಾ ಅಲ್ಲ, ನಾನು ಬರ್ತಾ ಇರ್ತೀನಿ. ನಮ್ದು ಬೋಗದಿದ್ ಮನೆ. ನಮ್ ತಂದೆ ಹಳಬ್ರು ಹುಣಸೂರ್ಲಿ ಇರೋದು. ಒಳ್ಳೆ ಪಿಕ್ಚರ್ಲಿ ಹಾವು ಕೊಡ್ತಾ ಇದ್ರು ಮುಂಚೆ ಶೂಟಿಂಗ್ ಅಲ್ಲಿ. ಶಿವಣ್ಣ ನೋಡಿ ಹಾವು ಹೆದರಲ್ಲ. ಅಣ್ಣ ತಂಗಿ ಪಿಕ್ಚರ್ ಇದು. ಸೂರಪ್ಪ ಪಿಕ್ಚರ್ಲಿ ಹಾವಿದೆ. ಎಲ್ಲ ಹಳೆ ಸಿನಿಮಾ. ಇವಾಗೆಲ್ಲ ಮೋಡಿ ಗಿಡಿ ನೋಡಲ್ಲ ಅಣ್ಣ, ಮೊಬೈಲ್ ನೋಡೋದೀಗ. ನೋಡಿ ನಾಗರವು ಮನುಷ್ಯನ್ಗೆ ಕಚ್ಬಿಟ್ರೆ ಮನುಷ್ಯ ಅರ್ಧ ಗಂಟೆ ಉಳಿಯಲ್ಲ, ಅಷ್ಟು ವಿಷ. ಹಾವು ಕಚ್ಚಿದ್ರೆ ಹಾವಿನ ಔಷಧಿ ಬೇಲಿಲ್ ಸಿಗತ್ತೆ. ಅದು ಕೆಲವ್ರು ಗೊತ್ತಿಲ್ಲ. ಇಸ್ಕೋ ನೋಡಿ, ಹಾವು ಕೀರ ಕೊಡಿಬುದಿ. ಆ ಸ್ವಾಮಿ ನೋಡು, ನಾಗಪ್ಪನ ಕಾಣಿಕೆ ಆಗಿ ಅವ್ರೊಂದು 30 ರೂಪಾಯಿ ಧರ್ಮ ಕೊಟ್ಟವ್ರೆ. ಆ ತಾಯಿ ಒಂದು 20 ರೂಪಾಯಿ ಧರ್ಮ ಮಾಡವ್ರೆ. ಅವ್ರು ಹೋಗೋ ಕೆಲಸ ಕಾರ್ಯದಲ್ಲಿ ಆಶೀರ್ವಾದ ಮಾಡು. ನೋಡಿ, ಹಾವು ಕೀರ ಜಗಳ ಮಾಡಿ ಕೀರ ತಿನ್ನೋ ಬೇರು, ನಾಗಮಳ್ಳಿ ಬೇರು. ಮರ ಅಲ್ಲ ಬಳ್ಳಿ. ಹೇಳಿದ್ರೆ ಗೊತ್ತಿಲ್ಲ. ನನ್ನ
ಹತ್ರ ಸ್ವಲ್ಪ ಐತೆ, ನಾನು ಅದು ಬೆಲೆಗೆ ಮಾರಲ್ಲ. ಗುರ್ತು ನೋಡಿ ಒಬ್ಬರ ಜೀವ ಕಾಪಾಡಿ. ನೋಡಿ ಇದೆ ಬೇರ್, ನೋಡೋ ಕಡ್ಡಿ, ಎಲ್ ಕುಯ್ತೀರಾ ಅಲ್ಲೆಲ್ಲ ಚಕ್ರ. ಇದು ನಿಮ್ ಮನೆ ಹೊಸಲ್ಗೆ ಕಟ್ಟಿ ಸೂರ್ಗೆ ಹಾವು ಚೋಳು ಸೇರಲ್ಲ. ಇದು ದುಡ್ಡಿಗೆ ಮಾರಲ್ಲ. ಯಾರು ಧರ್ಮ ಕೊಟ್ರು ಯಾರು ಕೊಟ್ಟಿಲ್ಲ, ಎಲ್ರು ಕೈ ತೋರಿಸಿ. ಒಬ್ಬರಿಗೊಂದು ಸುಮ್ನೆ ಕೊಡ್ತೀನಿ, ನಿಮ್ ಮನೇಲಿ ಮಡಗಿ ಹಾವು ಬರಲ್ಲ. ಕೈ ತೋರಿಸಿ ಕೇಳಿ, ದೊಡ್ಡವ್ರು ಕೈ ತೋರಿಸಿ. ಆತರ ಒಬ್ಬರಿಗೆ ಒಂದು ನಾನೇ ಕೊಡ್ತೀನಿ. ಕಡ್ಡಿನ ಔಷಧಿನ ನೋಡಿ, ಇದ್ರ ಮೇಲೆ ಕಾಸು ಕೊಡ್ಬೇಡಿ. ಮಡಗವ ಹಾವಿನ ಗಿಡ ಫ್ರೀಯಾಗಿ ಕೊಡೋದು. ಮಡಗಿ ನೀವು ನೋಡು, 20 ರೂಪಾಯಿ ಧರ್ಮ ಮಾಡವ್ರೆ. ಯಾರಿಗೆ ಸಿಕ್ಕಿಲ್ಲ ಕೈ ತೋರಿಸಿ. ಮಕ್ಕಳಿಗಿಲ್ಲ ಇರೋ, ಇದು ಚಾಕ್ಲೇಟ್ ಅಲ್ಲ. ಏನ್ ಮಡ್ಕೋಣ ಮಡಗಿ ನೀವೊಂದು. ಇದು ಏನ್ ಮಾಡೋದು ಕೇಳಿ. ನೀವೊಂದು ಮಡಗಿ ನಾವು ಕಚ್ಬಿಟ್ರೆ ಅದೇನ್ ಮಾಡೋದು, ಅದು ಯಾವ ಥರದಲ್ಲಿ ಕುಡಿಸ್ಬೇಕು ಅದು ನೋಡಿ. ಮೋರಿ ಐತೆ, ಮೋರಿ ಐತೆ ಅಲ್ಲಿ. ಜರ್ಗಿ ನಾದ್ರವು ಕಚ್ಬಿಟ್ರೆ ಈ ಬೇರೆ ಏನ್ ಮಾಡ್ಬೇಕು ನಾನು ಅದು ಹೇಳ್ತೀನಿ ನಿಮ್ಗೆ. ಈ ಕಾಲದಲ್ಲಿ ನಿಜ ಹೇಳೋರ್ಗೆ ಅನ್ನ ಇಲ್ಲ, ಚಾಡಿ ಹೇಳ್ಬೇಕು ಅವ್ರಿಗೇನೆ. ಊಟ ನೀರು ಕಾಫಿ ನೋಡಿ. ಹಾವಿನ ಪರೆ ಸಾಲೆ ಅಮಾವಾಸ್ಯೆಗೆ ತೆಗಿಯೋದು. ನಾಗರಾವು ಕಚ್ಬಿಟ್ರೆ ಒಂದ್ ಕಲ್ಲು ಎತ್ಕೊಳ್ಳಿ. ಅವ ತುಂಬೆ ಸೊಪ್ಪು ಗೊತ್ತಾ, ತುಂಬೆ ಗಿಡ, ಅದರದ್ದು ರಸ ಕಲ್ಗೆ ಹಾಕಿ ಅದ್ರ ಜೊತೆ ಇದು ಅಡ್ದು ಕುಡಿಸಿ. ವಾಂತಿ ನೀಸ ಬರುತ್ತೆ. ಒಂದ್ ನೈಟ್ ಅವ್ರಿಗೆ ಪಥ್ಯ ಮಡಗಿ. ಪಥ್ಯ ಇನ್ನು ಹೇಳ್ತೀನಿ ಕೇಳಿ. ಇದಕ್ಕೊಂದು ಬಿಳಿ ಬಟ್ಟೆಲಿ ಗಂಟು ಹಾಕಿ ನಿಮ್ ಮನೆ ಕಟ್ಟಿ ಸೂರ್ಗೆ ಹಾವು ಚೋಳು ಬರಲ್ಲ. ಈ ಬೇರು ಬೇಲಿನ ಸಿಗ್ತವೆ. ಒಬ್ಬರ ಜೀವ ಕಾಪಾಡಿ. ಯಾರಿಗೆ ಸಿಕ್ಕು ಮಡಿಕೊಳ್ಳಿ. ನನಗೆ ಅವು ಕಡಿಯೋದು ಹೇಗೆ ಅದು ಕೇಳಿ. ಅವು ಕಚ್ಚಿ ಬಿಟ್ರೆ ವಿಷ ಇಲ್ಲ, ಅವು ಕಚ್ಚಿ ಒಳ್ಬೇಕು. ಒಳ್ಳಿದ್ರೆ ವಿಷ. ನಿಮ್ಗೆಲ್ಲ ಬೇರ್ ಕೊಟ್ಟೆ, ಇದರ ತಡೆ ಕೊಟ್ಟಿಲ್ಲ. ತಡೆ ಅಂದ್ರೆ ನೋಡಿ ಇಲ್ಲಿದೆ. ಪ್ರತಿ ಅಮಾವಾಸ್ಯೆಗೆ ನಾಗರಾವಿನ ಪರೆ ಸೋಲೆ ಎಲ್ಲ ಸುಟ್ಟಿ ಇದೇ ಕಪ್ ಮಾಡ್ತೀನಿ. ಇದೇ ಕಪ್ಪು ಭದ್ರ ಮಾಡಿ ಚೀಟಿ ಮಾಡಿ ಮಡಗಿದ್ದೀನಿ. ಅವ ಇದು ನಿಮ್ಗೆ ಕೊಟ್ರೆ 5 ಕೆಲ್ಸ. ಊಟ ಮಾಡಿ ಮಲಗ್ತೀರಾ, ಹೆದ್ರೋ ಕನ್ಸು. ಇದು ಕಟ್ಟಿ ಕನ್ಸು ಬಿಡಲ್ಲ. ವ್ಯಾಪಾರ ಕೆಲ್ಸ, ಇಸ್ಕೂಲ್ ಕಾಲೇಜ್ ಹೋಗ್ತಿರಲ್ಲ ತಗೊಂಡೋಗಿ. ಮಕ್ಕಳಿಗೆ ಬಾಲಗಿರೆ ಆಗತ್ತೆ, ಮಕ್ಕಳು ಕಟ್ಟಿ. ಇದಿದ್ರೆ ಹಾವು ಪಿಚಾಸಿ ಭಯ ಆಗಲ್ಲ, ಕೆಟ್ಟ ದಿಷ್ಟಿ ಅಂಟಲ್ಲ. 5 ಕೆಲ್ಸ ಎಲ್ಲಾರ್ಗಿಲ್ಲ, ಇರೋದೇ ಸ್ವಲ್ಪ. ಯಾರಿಗೆ ಬೇರ್ ಸಿಕ್ತು ಎಲ್ರು ಕೈ ತೋರಿಸಿ. ಬಲಗೈ ತೋರ್ಸವ, ಬೇರ್ ಸಿಕ್ದವ್ರು ಕೈ ತೋರಿಸಿ. ಒಬ್ಬರಿಗೊಂದು ಕೊಡ್ತೀನಿ. ಒಳ್ಳೇದಾಗ್ಬಿಟ್ರೆ ರೇಡಿಯೋ ಮೈದಾನ KR ನಗರ, ನಾನು ಅಲ್ಲೇ ಇರ್ತೀನಿ ಶುಕ್ರವಾರ. ನಮ್ಮ ತಂದೆ ಹಳಬ್ರು, ಅವರೆಲ್ಲ ನೋಡವ್ರೆ, ಹಳಬ್ರಿಗೆ ಗೊತ್ತು. ಜೈ ಗುರು. ಅವೈತ್ ಕೊಟ್ರೆ ಮಡಗ್ತೀರಾ ಎಸಿತೀರಾ? ಎಂತ ಈ ಮಡಗ್ತೀರಾ ಏನಣ್ಣ? ಎಲ್ರು ಮಡಗ್ತಾರೆ. ಈಗ ಒಳ್ಳೇದಾಗ್ಬೇಕು ಆ ಥರ ಮಾಡ್ಕೊಡ್ತೀನಿ. ಇದು ಸುಮ್ಮನೆ ಕೊಡಲ್ಲ. ನಾನು ಊಟಕ್ಕೆ 20 ರೂಪಾಯಿ ಕೊಡ್ತೀರಾ? ಮಡಗಿ ಕೊಡ್ತೀನಿ ಕೊಡಿ ಅಂತಾರೆ. ಕೆಲ ಜನ ಅಯ್ಯಪ್ಪ ಅಂತಾರೆ. ನೀವು ಕಟ್ಟಿ, ಮಕ್ಕಳಿಗೆ ಕಟ್ಟಿ, ಗಾಡಿಗೆ ಕಟ್ಟಿ, ವ್ಯಾಪಾರ ಕೆಲಸಕ್ಕೆ ಒಳ್ಳೇದು. ಯಾರಿಗೆ ಸಿಕ್ಕಿದೆ ಮಾತು ಕೇಳಿ ಆಯ್ತಲ್ಲ. ಆಟ ಮಡಗೇಣ ನಿಮಿಷ ಸಾಕು. ಎಲ್ರು ಯಂತ್ರ ತೋರಿಸಿ, ಯಾರಿಗೂ ಜುಲ್ಮಿ ಮಾಡಿ ಕೊಡಲ್ಲ. ಮಡಗಿ ಬುದ್ಧಿ. ಇನ್ನೊಂದು ಮಾತಿದೆ, ಸ್ವಲ್ಪ ಬೇಜಾರಲ್ಲಿದ್ದೀರಾ ಹೇಳ್ತೀನಿ ಕೇಳಿ. ಎಲ್ರು ಯಂತ್ರ ತೋರಿಸಿ, ಇವರೆಲ್ಲ ಮಡಗಲ್ಲ. ಅವ ಹೇಳ್ಬೇಡಿ ಕೈ. 5-6 ಜನ ತಗೊಂಡವ್ರೆ, ಎಲ್ರು ಮಡಗಲ್ಲ. ಕೆಲವ್ರಿಗೆ ಮನ್ಸಲ್ಲ ಅನುಮಾನ, ಅಯ್ಯೋ ತಗೊಳ್ಳ ಬೇಡ ಅಂತ. ಅವ್ರ ಅನುಮಾನ ಮಾಡಿ 30 ಕೊಟ್ರು ನಾನು ಕೊಡಲ್ಲ. ಇದ್ರಲ್ಲಿ ಏನಿದೆ ನಾನು ತೋರಿಸಿ ಕೊಡ್ತೀನಿ. ಇದೆಲ್ಲ ಕಟ್ಟೋದು ಹೇಳ್ತೀನಿ. ಒಳ್ಳೇದಾಗ್ಬೇಕು. ನಾನು ಕೊಟ್ಟಿರೋ ಯಂತ್ರ ನಿಮ್ದೊಂದು 20 ರೂಪಾಯಿ, ಒಂದು 20 ರೂಪಾಯಿ ಈ ತರ ಹಿಡೀರಿ. ನಿಮ್ ಕೈಲಿ ಹಿಡ್ಕೊಳ್ಳಿ. ಆ ತರ 20 ರೂಪಾಯಿ. ನಿಮ್ಮ ಹತ್ರ ಚಿಲ್ಲರೆ ಇಲ್ಲ, ನಾನು ಚಿಲ್ಲರೆ ಕೊಡ್ತೀನಿ. ಮನೇಲಿ ಇದ್ರೆ ತಂದು ಕೊಡಿ. 20 ರೂಪಾಯಿ ಹಿಡ್ಕೊಳ್ಳಿ. ನೋಡಿ ಅಣ್ಣ ಹಿಡ್ಕೊಂಡ್ರು. ಆ ತಾಯಿ ಏನ್ ಮಾಡ್ಬೇಕು, ಅವನ್ ಮಾಡ್ತಾವ್ರೆ. ಹಿಡಿಯೋಣ, ಒಂದು 20 ರೂಪಾಯಿ ಹಿಡ್ಕೊಳ್ಳಿ. ತಂದು ಕೊಡವ, ಮನೇಲಿ ಇದ್ರೆ ತಂದು ಕೊಡಿ. ಅನ್ಮನ್ಸ್ ಮಾಡಿ ಹಿಡಿಬೇಡಿ. ಇದೇ ಅಂತ ಸಂಚಾಲ 51 ರೂಪಾಯಿ, ಹಳ್ಳಿಲಿ 20 ರೂಪಾಯಿ. ಯಾರಿಗೆ ಸಿಕ್ಕಿದೆ ಒಂದು 20 ರೂಪಾಯಿ ಖರ್ಚು ಮಾಡಿ. ಅದ್ರಲ್ಲಿ ಏನಿದೆ ತೋರಿಸಿ. ನಾಗರಾವ್ ಹೆಡೆ ಇನ್ನೊಂದ್ಸಲ ತೋರಿಸಿ ಕೊಡ್ತೀನಿ. ನೋಡಿ ಕೊಟ್ರು.
ಕೊಟ್ಟಿದ್ದೆ ಸಾಕಂತ ಓಡೋಗ್ಲಾ, ಆ ಕಡೆ ದಾರಿ ಇಲ್ಲ ಅಣ್ಣ. ಇದು ಕೊಡ್ತೀನಿ, ಎಲ್ಲಿ ಕಟ್ಟೋದು ಹೇಳಿ ಕೊಡ್ತೀನಿ. ಇದು ತಗೋಬಹುದಾ? ಬೇಜಾರ್ ಗೀಜಾರ್ ಅದು 20 ರೂಪಾಯಿಲಿ ಏನು ಕಳ್ಕೊಳ್ಳಲ್ಲ. ನಾನು ಒಂದು ಬಿಲ್ಡಿಂಗ್ ಕಟ್ಟಲ್ಲ, ಇದು ನೆಮ್ಕೆ 20 ರೂಪಾಯಿ ಖರ್ಚು ಮಾಡಿ ಅದರಲ್ಲಿ ಏನಿದೆ ಎಲ್ಲ ಹೇಳಿ ಕೊಡ್ತೀನಿ. ನಾಗರಾವ್ ಆಶೀರ್ವಾದ, ನಾಗಪ್ಪ ಸ್ವಾಮಿ. ಎಲ್ಲ ದೇವ್ರು ಕಲ್ಲಾಗಿದೆ, ನಾಗಪ್ಪ ಕಲ್ಲಾಗಿಲ್ಲ, ಬದುಕಿರೋ ದೇವರು. ಮಂಜುನಾಥ ಸ್ವಾಮಿ ತಲೆ ಮೇಲೆ ಆಡತ್ತೆ ನಾಗರ ಹಾವು. ಗಣೇಶ ಸೊಂಟದಲ್ಲಿ ಆಡತ್ತೆ ನಾಗಪ್ಪ. ಪರಮೇಶ್ವರ ರಾವ್ ಯಂತ್ರ ಕೊಡವ, ಇದು ಕೊಡ್ತೀನಿ. ಕಟ್ಟೋದಂದ್ರೆ ಹಿಂಗೆ ಇದು ಮಾಡುತ್ತೀನಿ. ಯಂತ್ರ ನೋಡಿ ಹೋಗೈತಾವಿ ನಾಗಪ್ಪ ಇದರ ಮೇಲೆ. ಹುಡುಗರ ಎಲ್ಲರೂ ಹಾವು ನೋಡ್ಕೊಡಿ. ಈಗ ತೆಗಿಯಲ್ಲ ಒಂದೇ ಸಲ, ಕೈ ಮುಕ್ಕೊಡಿ ಎಲ್ಲರೂ, ಒಳ್ಳೇದಾಗ್ಲಿ. ಕೂತ್ಕೋ, ನೀವೆಲ್ಲ ನೋಡೋವ್ರೆ ಕೂತ್ಕೋ. ಹಾವು ನೋಡಿದ್ಮೇಲೆ ಮಕ್ಕಳು ಹೋಗಿ ಸ್ವಲ್ಪ ಅಕ್ಕಿ ತಂದ್ಕೊಡಿ ಎಲ್ಲರೂ ಮನೆಯಿಂದ. ನನ್ನ ಆಟ ಆಗೋಯ್ತು. ಕೊಡ್ತಾರೆ ಕೈ ತೋರ್ಸಲ್ಲ, ದುಡ್ಡು ಕೊಟ್ಟಿರೋ ಕೊಡಿ ಅಣ್ಣ. 20 ರೂಪಾಯಿ ಖರ್ಚು ಮಾಡಿ ಚಿಲ್ಲರೆ ಕೊಡ್ತೀನಿ, ಕೊಡಿ. ಮನೇಲಿದ್ರೆ ತಂದು ಕೊಡಿ, ಅನುಮಾನ ಮಾಡಿ ತಗೋಬೇಡಿ. ನಾವು 2 ಮನ್ಸು ಮಾಡಿ ಕಾಸಿಗೆ ಹೋದ್ರೂ ಪ್ರಯೋಜನ ಇಲ್ಲ. ಒಂದೇ ಮನಸ್ಸಿಂದ ಒಳ್ಳೇದಾಗತ್ತೆ ಅಂದ್ರೆ ಒಳ್ಳೇದೇ ಆಗತ್ತೆ, ಆಗಲ್ಲ ಅಂದ್ರೆ ಅದಾಗಲ್ಲ. ನಾವು ಯಂತ್ರ ಕಪ್ಪಚ್ಚಿ ಕೊಟ್ಬಿಡ್ತೀನಿ ನೋಡಿ. ಇಲ್ಲೊಂದೈತೆ ಮಲ್ಲ ಡೂಪ್ಲಿಕೇಟ್, ಅದು ಗೌರಮಣಿ. ಇದೆಲ್ಲಿ ಕಟ್ಟೋದು ಕೇಳಿ ಇಲ್ವಾ? ಅವ ಯಂತ್ರ ಐತಲ್ಲ, ಇದಕ್ಕೆ 1 ವರ್ಷ ಗಂಟ ಇದ್ರೊಳಗೆ ಇದೇ ಕಪ್ಪೈತೆ. ನಾಗರಾವ್ ಪರೇಲ್ ಮಾಡೋದು ಇದು ನೀವು ಕಟ್ಬೋದು. ಕಟ್ಟಿಲ್ಲ ಅಂದರೂ ದೇವ್ರ ಫೋಟೋ ಮುಂದೆ ಇಟ್ಕೊಳ್ಳಿ. ನರ ಕೆಲ್ಸಕ್ಕೆ ಹೋಯ್ತಿರಲ್ಲ ಅವಾಗ ಪಾಕಿಟಲ್ಲಿ ಮಡಗಿ. ನಿಮಗೆಲ್ಲ ಒಳ್ಳೇದಾಗ್ಬಿಟ್ರೆ ನಾನೆಲ್ಲ ಜಾತ್ರೆ ಸಂತೆ ಹಳ್ಳಿ ಓಡಾಡ್ತೀನಿ. ಸಿಕ್ಕಾಗ ಎಲ್ಲಾರ ಮಾತಾಡಿ, ಶಿವ ಅಣ್ಣ ಇದು ನೀನು ಕಟ್ಟು ಇಲ್ಲ ಮನೇಲಿ ಮಡಿಕೊ ಹೋಗ್ಬಾ ಅಣ್ಣ. ಎಡಗೈ ತೋರ್ಸವ, ಕೆಲವು ಮಾತು ಹೇಳ್ತೀನಿ ಕೇಳಿ. ಧನರೇಖೆ ಅಂದರೆ ಹಣ ನಿಂತ್ಕೊಳ್ಳಲ್ಲ. ಸುಮಾರು ದಿವಸದಿಂದ 200 ಇದ್ದರೆ 300 ಖರ್ಚು. ನೀವು ಯಾರಿಗೂ ನೆಂಬಲ್ಲ, ದೇವ್ರಿಗೆ ನೆಂಬೋರು. ಹಠ ಜಾಸ್ತಿ, ಏನೂ ಮುಚ್ಚಿಡಲ್ಲ. ಇರೋದು ಹೇಳಿ ಕೆಡ್ದಾಗ್ತೀರ, ಆದರೆ ಕಷ್ಟಕ್ಕೆ ಸಹಾಯ ಮಾಡ್ತೀರಾ. ನಿಮಗೆ ದೇವ್ರು ಬಿಟ್ಟರೆ ಯಾರು ಸಹಾಯ ಮಾಡಲ್ಲ. 2 ವರ್ಷದಿಂದ ಲಕ್ಷ್ಮಿಯವರ ಯಾವುದು ಕೈಗೂಡ್ತಾ ಇಲ್ಲ. ನಿಮ್ಮ ಕೈ ನಿಂತೋಯ್ತು, ಅರ್ಥ ಮಾಡಿ. ದಿಷ್ಟಿ ದುರ್ಬಲ, ಕೆಟ್ಟದು ಜನಗಳ ದಿಷ್ಟಿ. ಇದು ನೀವು ಕಟ್ಟೋದು ಬೇಡ ತಾಯಿ. ಹಿಂಗೆ ಇಳಿಸಿ ಎಕ್ಕದ ಗಿಡ ಐತಲ್ಲ, ಇದು ಎಕ್ಕದ ಗಿಡಕ್ಕೆ ಹಾಕ್ಬಿಡಿ. ದಿಷ್ಟಿ ದೋಷ ಎಲ್ಲ ಕಳೀಲಿ. ನಾನು 2 ಪದಾರ್ಥ ಕೊಡ್ತೀನಿ, ನಿಮ್ಮ ಮನೇಲಿ ಮಡಗಿ. ಒಂದು ಕಟ್ಟಿ, ಒಂದು ಮಡಗಿ. ತಾಮ್ರ ತಗಡ 5 ವರ್ಷ ಮಡಗಿ. ನವಗ್ರಹ ಎಲ್ಲದರಲ್ಲೂ ಒಳ್ಳೇದಾಗಬೇಕು, ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕು. ನೀವು ನೆಂಬಿರೋ ಲಕ್ಷ್ಮೀ ವಿಚಾರ ಈ ವರ್ಷ ಒಳ್ಳೇದಾಗಬೇಕು. ಆ ಥರ ಒಳ್ಳೇದಾಗ್ಬಿಟ್ರೆ ಜ್ಞಾಪಕ ಮಾಡ್ತೀರಕ್ಕವ. ಅದು ಪದಾರ್ಥಗಳಂದರೆ ಮಾಮೂಲಿ ಅಲ್ಲ, ಅವ್ರವ್ರ ಹೆಸರು ಬಲಕ್ಕೆ ಬರುತ್ತೆ. ಜೈ ಗುರು. ಒಳ್ಳೇದಾಗಲಿ. ಕೊಟ್ಟೆ ಅಂತ ತಿಳಿಬೇಡಿ, ಕುಂಕುಮ ಇದು ನಿಮ್ಮ ಮನೇಲಿ ಮಡಗವ. ಇದಕ್ಕೊಂದು ನಾಮಿನೇಷನ್ ಕವರ್ ಹಾಕಿ ಮಡಗಿ. ಈ ಯಂತ್ರ ನೀವೇ ಕಟ್ಟಿ, ಇಲ್ಲ ಪಾಕಿಟಲ್ಲಿ ಮಡಗಿ, ಮಕ್ಕಳಿಗೆ ಕಟ್ಟಿ, ಗಾಡಿಗೆ ಕಟ್ಟಿ. ಹೀಗೆಲ್ಲ ನಡೆದಂಗೆ ಇದು ಕೊಟ್ಟರೆ ನಮಗೊಂದ್ಸಲ ನಾಷ್ಟ ಮಾಡಿಸ್ತೀರಾ. ನಾಷ್ಟ ಅಂದರೆ ತಾಯಿ ನನ್ನ ಮನೆಗೆ ಹೋಟೆಲ್ಗೆ ನೀವು ಹಿಂದೆ ಬರೋಲ್ಲ. 4 ಜನದ ಮುಂದೆ ಕೈ ಕೊಟ್ಟರೆ 100 ರೂಪಾಯಿ ಖರ್ಚಾಗುತ್ತೆ. ಲಕ್ಷ ಕಳ್ಕೊಂಡಿದ್ದೀರಾ, ಲಕ್ಷ ಹೋಗುತ್ತೆ. ಶಿವ ಇದು ಬಿಡ್ಬಿಡವ ಎಕ್ಕದ ಗಿಡಕ್ಕೆ. ಇದು ನೀವೇ ಕಟ್ಟಿ, ಇದು ಒಂದು ಮಾತ್ರ ಮನೇಲಿ ಮಡಗಿ. ತಂದು ಕೊಡೋಣ ಕೊಟ್ಟೆ ಅವ್ರಿಗೆ. ಕೊಡಿ ಅಣ್ಣ, ಯಂತ್ರ ಕೊಡಿ, ಕಪ್ಪಚ್ಚಿ ಕೊಡ್ತೀನಿ. ಎಲ್ಲಿ ಕಟ್ಟೋದು? ಇದಕ್ಕೆ ಒಂದು ಹಸಿ ದಾರ ಗಂಟು ಮಾಡಿ ನೀವೇ ಕಟ್ಟಿಲ್ಲ, ಮಕ್ಕಳಿಗೆ ಕಟ್ಟಿಲ್ಲ ಅಂದರೆ ದೇವ್ರ ಫೋಟೋ ಹತ್ರ ಮಡಿಕೊಡಿ. ಏನಾರ ಕೆಲ್ಸಕ್ಕೆ ಹೋಗ್ತಿರಲ್ಲ ಜೊತೆಲಿ ಮಡಗಿ. ಅಣ್ಣ ನಿಮ್ಮ ಹೆಸರು ಮಹೇಶ್, ನೀವು ಇಲ್ಲಿ ಬನ್ನಿ ತಗೋ. ಅಲ್ಲೂ ಹೇಳು ನಿಮ್ಮ ರಾಶಿ ಆದಮೇಲೆ ಬಂದ್ಬಿಡಿ ಅಣ್ಣ. ಪಾನಿ ಹೋಗ್ಬಾರವ, ತಗೊಂಡ್ಮೇಲೆ ನಿಲ್ಬೇಡಿ. ಬೈ ಬೈ. ಬರ್ಡೇ ಮಾಡಿದ್ರೆ ನಾನು ಅದಕ್ಕೆ ಯಾಕಂತ ಯಾರು
ಕಣ್ಣಲ್ಲಿ ಸಣ್ಣ ಬಿಟ್ಟು ಈ ವರ್ಷ ಬಿಟ್ಟು